ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ಜನ ಕೇಳ್ತಿದ್ದಂಥ ವಿಡಿಯೋ ಇದು, ಫೇಸ್ ರಿವೀಲ್ ಮಾಡಿ ಅಂತ. ಅದಕ್ಕೋಸ್ಕರ ಮಾಡ್ತಿದ್ದೀನಿ. ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ ನನಗೆ. ಅಂದರೆ ವಿಡಿಯೋ ಎಲ್ಲ ಜಾಸ್ತಿ ಮಾಡಲಿಕ್ಕೆ ಟೈಮ್ ಸಿಗಲ್ಲ. ಬೆಳಿಗ್ಗೆ ಒಂದು ಸ್ವಲ್ಪ ಹೊತ್ತು ಫ್ರೀ ಇರ್ತೀನಿ, ಅಂದರೆ 7:30ಗೆ ಮಗ ಸ್ಕೂಲಿಗೆ ಹೋಗ್ತಾನೆ. ಆನಂತರ ಸ್ವಲ್ಪ ಹೊತ್ತು ಫ್ರೀ ಇರ್ತೀನಿ. ಆ ಟೈಮಲ್ಲಿ ವೀಡಿಯೋಸ್ ಮಾಡ್ಬೋದು. 7:30 to 11 ಫ್ರೀ ಇರ್ತೀನಿ. ಅಂದರೆ 11 ಒಳಗಡೆ ನಂದು ಸ್ನಾನ ಮುಗಿಸಿ 11:30 ಒಳಗಡೆ ಊಟ ಮುಗಿಸ್ಕೊಳ್ತೀನಿ. ಮಧ್ಯಾಹ್ನದ ಊಟ ಮುಗಿಸ್ಕೊಳ್ತೀನಿ. ಅಂದರೆ ಬ್ರೇಕ್ಫಾಸ್ಟ್ ಕೂಡ ಬೇಗನೆ ಆಗುತ್ತೆ. ಮತ್ತು ರಾತ್ರಿ ಅಂದರೆ 10 ಆಗ್ತದೆ, 10-10:30 ಆಗ್ತದೆ ನಾನು ಊಟ ಮಾಡಬೇಕಾದ್ರೆ. ಕೆಲವೊಂದು ಸಲ ಲೇಟು ಆಗ್ತದೆ, ಅದಕ್ಕಿಂತಲೂ ಲೇಟ್ ಆಗ್ತದೆ, ಇಲ್ಲ ಅಂತೆಲ್ಲ. ನೈಟ್ ತುಂಬ ಕಷ್ಟ ಆಗ್ತದೆ. ಅಂದರೆ ಬೆಳಿಗ್ಗೆ ಬೇಗ ಏಳಬೇಕಾಗ್ತದೆ. 5 o'clock ಏಳಲೇಬೇಕು, ಎಟ್ ಎನಿ ಕಾಸ್ಟ್ ಏಳಲೇಬೇಕಾಗ್ತದೆ 5 o'clock. ಅಂದರೆ 7:30ಗೆ ಮಗನಿಗೆ ಸ್ಕೂಲ್ ಇದೆ. ಹಾಗಾಗಿ ಅದು ಅಲ್ಲದೆ ಇವಾಗ ಅವನಿಗೆ ಎಕ್ಸಾಮ್ ಬೇರೆ. ಆದರೆ ನಾನು ಓದಿಸ್ಲಿಕ್ಕೆ ಹೋಗ್ತಿಲ್ಲ. ಅಂದರೆ ಓದಿಸ್ಲಿಕ್ಕೆ ನಂಗೆ ಟೈಮ್ ಸಿಗಲ್ಲ, ಹಾಗಾಗಿ ಓದಿಸ್ಲಿಕ್ಕೆ ಹೋಗ್ತಿಲ್ಲ. ನಾನು ನನ್ನ ಕೆಲಸದಲ್ಲೇ ತುಂಬ ಬ್ಯುಸಿ ಇರ್ತೀನಿ. ಸೊ ನಾನು ಫ್ರೀ ಇರೋದು ಅಂದರೆ 7:30 to 11 ಅಷ್ಟೊತ್ತು ನಾನು ಫ್ರೀ ಇರ್ತೀನಿ, ಫುಲ್ ಫ್ರೀ ಇರ್ತೀನಿ. ಆ ಟೈಮಲ್ಲಿ ಓದಿಸ್ಲಿಕ್ಕೆ ಅವನ ಸ್ಕೂಲಲ್ಲಿ ಇರ್ತಾನೆ. ಅವನು ಫ್ರೀ ಆಗೋದು 6 o'clock ಅವನು ಫ್ರೀ ಆಗ್ತಾನೆ. ಟ್ಯೂಷನ್ ಎಲ್ಲ ಮುಗಿಸಿ ಅಷ್ಟೊತ್ತಿಗೆ ಎಲ್ಲ ಕರೆಕ್ಟಾಗಿ 6 o'clockಗೆ ಫ್ರೀ ಆಗಿರ್ತಾನೆ ಅವನು. 6 to 8:30 ತನಕ ಅವ್ನು ಫ್ರೀ. ಅಂದರೆ 8:30ಗೆ ಮಲ್ಕೋತಾನೆ, ಯಾಕಂದರೆ ಬೆಳಿಗ್ಗೆ ಬೇಗ ಏಳಬೇಕಾಗ್ತದೆ. ಅಂದರೆ ಸ್ನಾನ, ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋದು, ಅವನದ್ದು ಬ್ಯಾಗ್ ರೆಡಿ, ಅಂದರೆ ಸ್ಕೂಲಿಗೆ ಹೊರಡೋದು, ಅದಕ್ಕೆಲ್ಲ ಟೈಮ್ ಆಗ್ತದಲ್ವಾ. ಸೊ ರಾತ್ರಿ ಒಂದು 8:30-9 ಒಳಗಡೆ ಮಲ್ಕೋತಾನೆ. ಎಷ್ಟೋ ಸಲ ಊಟ ಇಲ್ಲದೆಯೂ ಮಲಗಿದ್ದಾನೆ. ಅದು ಅಲ್ಲದೆ ಚಾಪೆ ಹಾಕ್ಕೊಂಡೆಲ್ಲ ಮಲಗೋದಲ್ಲ, ಪಾಪ ಎಲ್ಲಿದ್ದಾನೆ ಅಲ್ಲೇ ನಿದ್ದೆ ಬಂದದ್ದು ಇದೆ. ಅಂದರೆ ಅಷ್ಟು ಸುಸ್ತಾಗಿರ್ತದೆ ಅವನಿಗೆ. ಅದೇ ನನಗೆ ಕಷ್ಟ ಆಗ್ತಿರೋದು ಅಂದರೆ ಅವನ ಎಜುಕೇಷನ್ ವಿಷಯದಲ್ಲಿ. ಮೊನ್ನೆ ಟ್ಯೂಷನಲ್ಲೂ ಕೂಡ ಹೇಳಿದ್ದಾರೆ, ಅವನ ಕಡೆ ಸ್ವಲ್ಪ ಧ್ಯಾನ ಕೊಡಿ, ಅವನಿಗೆ ಸ್ವಲ್ಪ ಸಹ ಬರ್ತಾ ಇಲ್ಲ ಓದಲಿಕ್ಕೆ. ಅಂದರೆ ಬರ್ತಾ ಇಲ್ಲ ಅಂದರೆ ಅವನ ಹಿಂದೆ ನಂಗೆ ಬೀಳಲಿಕ್ಕಾಗ್ತಿಲ್ಲ. ಅಂದರೆ ಅವನು ಫ್ರೀ ಇರುವ ಟೈಮಲ್ಲಿ ನಾನು ಫ್ರೀ ಇರೋದಿಲ್ಲ. ಹಾಗಾಗಿ ಅಂದರೆ ಸಂಡೇ ಓದಿಸಬೇಕು, ಬಟ್ ಸಂಡೇ ನನಗೆ ರಜೆ ಇರಲ್ಲ. ಸೊ ನನಗೆ ಫ್ರೈಡೇ ರಜೆ ಇರುತ್ತೆ. ಹಾಗಾಗಿ ಅವನಿಗೆ ಫ್ರೈಡೇ ಅವನು ಫ್ರೀ ಇರಲ್ಲ, ಹಾಗಾಗ್ತದೆ. ಹಾಗಾಗಿ ಓದಿಸ್ಲಿಕ್ಕೂ ಕಷ್ಟ ಆಗ್ತಿದೆ. ಮತ್ತು ನಾಡಿದ್ದು ಗುರುವಾರ ಅವನಿಗೆ ಎಕ್ಸಾಮ್ ಲಾಸ್ಟ್ ಆಗ್ತದೆ. ಸೊ ನಾಡಿದ್ದು ಫ್ರೈಡೇ ಆದರೆ ಅವನಿಗೆ ಓದಿಸ್ಬೋದು. ಅಂದರೆ ಶುಕ್ರವಾರ ಅವನಿಗೆ ರಜೆ, ಶುಕ್ರವಾರದಿಂದ ರಜೆ ಇರ್ಬೋದು ಅವನಿಗೆ. ಅಂದರೆ ಗುರುವಾರ ಎಕ್ಸಾಮ್ ಲಾಸ್ಟ್, ಹಾಗಾಗಿ ಶುಕ್ರವಾರದಿಂದ ರಜೆ ಇರ್ಬೋದು. ಅಂದರೆ ದೀಪಾವಳಿ ರಜೆ ಸ್ಟಾರ್ಟ್ ಆಗ್ತದೆ ಅಂತ ಅನ್ನಿಸ್ತದೆ. ನಾಡಿದ್ದು ಫ್ರೈಡೇ ಆದರೆ ಒಂಚೂರು ಅವನಿಗೆ ಓದಿಸಲಿಕ್ಕೆ ಟೈಮ್ ಸಿಗ್ತದೆ. ಆದರೆ ಅಷ್ಟೊತ್ತಿಗೆ ಎಕ್ಸಾಮ್ ಮುಗ್ದಿರ್ತದೆ. ವಾಲ್ಯೂಮ್ 2 ಸ್ಟಾರ್ಟ್ ಆಗ್ತದೆ. ಆಮೇಲೆ ವಾಲ್ಯೂಮ್ ಫಸ್ಟಿದ್ದು ಓದಿಸಿಕೊಡಿ ಯೂಸ್ ಆಗೋದಿಲ್ಲ. ಅದು ವಾಲ್ಯೂಮ್ 2 ಅದು ಅಂದರೆ ರಜೆ ಮುಗ್ದ ನಂತರವೇ ಕ್ಲಾಸ್ ಯಾವಾಗ ಸ್ಟಾರ್ಟ್ ಆಗ್ತದೆ ಆಮೇಲಿಂದ ಸ್ಟಾರ್ಟ್ ಮಾಡ್ತಾರೆ. ಬುಕ್ಸ್ ಎಲ್ಲ ಆಮೇಲೆ ಕೊಡ್ತಾರೆ. ಹಾಗಾಗಿ ಗೊತ್ತಿಲ್ಲ ಎಂತಾಗ್ತದೆ ಅಂತ, ನೋಡಬೇಕು. ನನಗಂದರೆ ಅವನದ್ದೇ ತುಂಬ ಟೆನ್ಷನ್ ಆಗೋಗಿದೆ. ಅಂದರೆ ಎಜುಕೇಷನ್ ಇದ್ದು ಅವನಿಗೆ ಓದಿಸ್ಲಿಕ್ಕೆ ಆಗ್ತಿಲ್ಲ. ನೆಕ್ಸ್ಟ್ ಇಯರ್ ಮಗಳನ್ನು ಕೂಡ ಸ್ಕೂಲಿಗೆ ಹಾಕಬೇಕು. ಅವಳಿಗೆ ಹೇಗೆ ಟೈಮ್ ಕೊಡೋದು ಅದು ಗೊತ್ತಾಗ್ತಿಲ್ಲ. ಅಂದರೆ ಇಷ್ಟರ ತನಕ ಅವಳಿಗೂ ಒಂಚೂರು ನಾನು ಪ್ರಿಪ್ರೇಷನ್ನೇ ಮಾಡಲಿಲ್ಲ. ಅಂದರೆ ABCD ಆಗಿರ್ಬೋದು, 1 2 3 ಯಾವುದು ಇಷ್ಟರವರೆಗೆ ಅವಳಿಗೆ ಕಲಿಸಲಿಕ್ಕೆ ಅಂದರೆ ಟೈಮೇ ಸಿಗಲ್ಲ ನನಗೆ. ಹಾಗಾಗಿ ಈಗ ಅದೇ ಎಂತಂತ ಗೊತ್ತಿಲ್ಲ, ನೋಡಬೇಕು. ಮಕ್ಕಳು ಎಜುಕೇಷನ್ನೇ ಮುಖ್ಯ ಅಲ್ವಾ ನಮಗೆಲ್ಲದಕ್ಕಿಂತಲೂ. ಹಾಗಾಗಿ ಅವನ ಎಜುಕೇಷನ್ ಕಡೆಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕು. ಅದಕ್ಕೆ ಎಂತ ಬೇಕು ಅದನ್ನು ಮಾಡಬೇಕಾಗ್ತದೆ. ಓಕೆ, ಏನಂತ ನೆಕ್ಸ್ಟು ಯಾವತ್ತಾದರೂ ಹೇಳ್ತೇನೆ. ಓಕೆ, ನಂಗೆ ಬೇಕಾದಾಗೆ ಇರಲಿಕ್ಕಾಗೋದಿಲ್ಲ ಅಲ್ವಾ, ಎಲ್ಲದಕ್ಕೂ ಅಡ್ಜಸ್ಟ್ ಆಗಲೇಬೇಕಾಗ್ತದೆ. ಹಾಗಾಗಿ ಓಕೆ, ಏನಂತ ಹೇಳ್ತೇನೆ ಇನ್ನೊಂದು ಸಲ. ಬಾಯ್.